ಸ್ನೇಹಿತರೆ ನಮಸ್ತೆ ಸ್ನೇಹಿತರೆ, ನೋಡಿ ಇದು 5.5 ಎಕರೆ ಲ್ಯಾಂಡು. ಇದು ಲಾಸ್ಟಲ್ಲಿ ನಿಂತಿದ್ದೀನಿ ನಾನು. ಅಂದರೆ ಈ ಪ್ರಾಪರ್ಟಿ ಬಂದು ತಾರ್ ರೋಡ್ ಅಟ್ಯಾಚ್ಡ್ ಪ್ರಾಪರ್ಟಿ. ನೋಡಿ ಈ ಮಾವಿನ ಗಿಡ ಇದೆಯಲ್ಲ, ಅದ್ರ ಪಕ್ಕದಲ್ಲಿ ಫೆನ್ಸ್ ಇದೆ ನೋಡಿ. ಈ ಫೆನ್ಸೇ ಲಾಸ್ಟು. ಇದು ಸ್ಟ್ರೈಟ್ ಹೋಗುತ್ತೆ ಕೆಳಗಡೆವರೆಗೂ. ಲೊಕೇಶನ್ ನೋಡಿ, ಇದು ಮೇಲ್ಗಡೆ ನಿಂತಿದ್ದೀನಿ ನಾನು. ಈ ಲಾಸ್ಟಲ್ಲಿ ಇದ್ದೀನಿ. ಮುಂದೆಗಡೆ ಲ್ಯಾಂಡ್ ಅಂದರೆ ದಾರಿ ತೋರಿಸ್ತೀನಿ, ತಾರ್ ರೋಡು. ಈ ಲ್ಯಾಂಡಲ್ಲಿ 5.5 ಎಕರೆಯಲ್ಲಿ ಸ್ನೇಹಿತರೆ ಮನೆ ಕೂಡ ಇದೆ ನೋಡಿ. ಇನ್ನೊಂದು ತೋರಿಸ್ಕೊಂಬರ್ತೀನಿ. ಮತ್ತು ಈ ಲ್ಯಾಂಡಲ್ಲಿ ಬಂದು ಫ್ರೀ ಕರೆಂಟ್ ಇದೆ, ಪ್ಲಸ್ ಬೋರ್ ಇದೆ. ಒಂದೇ ಬೋರ್ ಇರೋದು. ನೀರು ಚೆನ್ನಾಗಿದೆ. ಚೇಪೆ ಗಿಡ ಇದೆ, ನಿಂಬೆ ಗಿಡ ಇದೆ, ಪ್ಲಸ್ ಆರೆಂಜ್ ಗಿಡ ಇದೆ ನೋಡಿ. ಇದು ಮನೆ, ಇದು ಫಸ್ಟ್ ಫ್ಲೋರು, ಗ್ರೌಂಡು. ಇದು ಓಪನ್ ಇದೆ. ಇನ್ನೊಂದು ತೋರಿಸ್ತೀನಿ ಹೊರಗಡೆ. ನೋಡಿ ಸ್ನೇಹಿತರೆ, ಸ್ವಿಮ್ಮಿಂಗ್ ಪೂಲ್ ಥರ ಮಾಡವ್ರೆ. ಪ್ಲಸ್ ಇದು ಬಂದು ನೋಡಿ, ಇದು ಹೈಟಲ್ಲಿದೆ. ನಾನಿವಾಗ ಎತ್ತರದಲ್ಲಿ ಸ್ಥಳದಲ್ಲಿದ್ದೀನಿ. ಮನೆ ಇರೋದು ಎತ್ತರವಾಗಿರೋ ಜಾಗದಲ್ಲಿ ಕಟ್ಟಿದ್ದಾರೆ. ಇದೊಂದು ಅರ್ಧ ಎಕರೆ ಬರುತ್ತೆ ಸ್ನೇಹಿತರೆ. ಇದು ಬೋರಿಂದ ಫಸ್ಟ್ ಇದು ಕೊಡ್ಕೋತಾರೆ ನೀರು, ಇನ್ ಕೇಸ್ ಕರೆಂಟ್ ಇರಲ್ಲ. ನೋಡಿ ಪೇಪರ್ ಹಾಕಿದ್ದಾರೆ. ಕರೆಂಟ್ ಇಲ್ದಿರೋ ಸಂದರ್ಭದಲ್ಲಿ ಇದ್ರ ಕೆಳಗಡೆ ಲ್ಯಾಂಡ್ ಬರುತ್ತೆ. ಅಂದರೆ ಚೇಪೆ ತೋಟ, ನಿಂಬೆ ತೋಟ, ಪ್ಲಸ್ ಆರೆಂಜ್ ಗಿಡ. ಸೊ ಈಗ ಡೈರೆಕ್ಟ್ ಪೈಪಿಂದ ತೋಟಕ್ಕೆ ಬಿಟ್ಕೋತಾರೆ ನೀರು. ನೀರು ನಿಲ್ಲೋದಕ್ಕೆ ಮಾಡಿರೋ ಫೆಸಿಲಿಟಿ ಇದು. ಇದೊಂದು ಅರ್ಧ ಎಕರೆಯಲ್ಲಿ ಮಾಡಿದ್ದಾರೆ. ಲ್ಯಾಂಡ್ ಫುಲ್ ತೋರಿಸ್ಬೇಕಂದ್ರೆ ವಿಡಿಯೋ ಲೆಂತ್ ಆಗಿದೆ ಸ್ನೇಹಿತರೆ. ಸಾಧ್ಯವಾದಷ್ಟು ತೋರಿಸ್ತೀನಿ ನೋಡಿ. ಈ ಕಡೆ ಬಂದು ಈ ಫೆನ್ಸಿಂಗ್ ಲಾಸ್ಟು, ಮತ್ತು ಬಲಗಡೆ ಹೋಗಿ ಇವರೇ ಈ ಲ್ಯಾಂಡಲ್ಲೇ ಕಾರ್ ಹೋಗೋದಕ್ಕೆ, ಲಾರಿ ಬರೋದಕ್ಕೆ ದಾರಿ ಮಾಡ್ಕೊಂಡಿದ್ದಾರೆ. ಈ ಲ್ಯಾಂಡ್ ಅವ್ರದ್ದೇ ನೋಡಿ. ಆ ಕಡೆ ಬಂದು ಆ ಕಂಬದ ಹತ್ರ ತಾರ್ ರೋಡ್ ಇರೋದು. ಬಟ್ ಈ ಪ್ರಾಪರ್ಟಿ ಬಂದು ಕೆಳಗಡೆ ತಾರ್ ರೋಡ್ವರೆಗೂ ಅಟ್ಯಾಚ್ ಆಗುತ್ತೆ ನೋಡಿ. ಕಂಬ ಇದೆಯಲ್ಲ ನೋಡಿ, ಅಲ್ಲಿ ತಾರ್ ರೋಡ್ ಬರುತ್ತೆ ನೋಡಿ. ಬಟ್ ಈ ತಾರ್ ರೋಡ್ಗೆ ಜಾಯಿಂಟ್ ಆಗುತ್ತೆ. ಕೆಳಗಡೆ ಹೋಗಿ ಲೆಫ್ಟ್ಗೆ ಹೋಗುತ್ತೆ ಲ್ಯಾಂಡು. ಈ ಲ್ಯಾಂಡಿಂದ ಕೆಳಗಡೆ ಇನ್ನೊಂದು ಪಟ್ಟ ಲ್ಯಾಂಡ್ ಬರುತ್ತೆ. ಅದ್ರ ಕೆಳಗಡೆ ಬಂದು ಕಾಲುವೆ, ಅಂದರೆ ನೀರು ಹರಿಯುತ್ತೆ ಕಾಲುವೆ. ಈ ಕಡೆ ಅದು ಉತ್ತರದ ಮೂಲೆಯಿಂದ ದಕ್ಷಿಣಕ್ಕೆ ಹರಿಯುತ್ತೆ ನೀರು ನೋಡಿ. ನಾನು ಮುಂದೆ ಹೋಗ್ತಾ ಇರೋದು ಪೂರ್ವದ ಕಡೆ ಹೋಗ್ತಾಯಿದ್ದೀನಿ. ಪಶ್ಚಿಮ ಎತ್ತರ ಐತೆ. ಸೊ ಪೂರ್ವ ಡೌನ್ ಇದೆ. ಅಂದರೆ ಪಶ್ಚಿಮದಿಂದ ಪೂರ್ವಕ್ಕೆ ಹರಿಯುತ್ತೆ ನೀರು ವಾಸ್ತು ಪ್ರಕಾರ. ಅಂದರೆ ಡೌನ್ ಇದೆ ಅಂತ ಹೇಳಿದ್ದೆವು ನೋಡಿ. ಇದು ಬಂದು ಆರೆಂಜ್ ಗಿಡ. ಮಾವಿನ ಗಿಡ ಸ್ವಲ್ಪ ಕಡಿಮೆ ಇರೋದು, ಒಂದು 8-9 ಗಿಡ ಇರ್ಬೋದು ಮಾವಿನ ಗಿಡ. ಪ್ಲಸ್ ತೆಂಗು ಹಾಕಿದ್ದಾರೆ. ಇದು ಆರೆಂಜ್ ಗಿಡ. ಇದು ನೋಡಿ, ಆರೆಂಜ್ ಇದು. ನೋಡಿ ಅಲ್ಲಿ ತಾರ್ ರೋಡು, ಅಲ್ಲಿವರೆಗೂ ಪ್ರಾಪರ್ಟಿ ನೋಡಿ. ಮನೆ ಇದೆಯಲ್ಲ, ಮನೆ ಫ್ರಂಟು ಬರುತ್ತೆ ಈ ಲ್ಯಾಂಡ್ಗೆ. ಸೊ ಅದು ಲೇಬರ್ಸ್ಗೆ ಶೆಡ್, ವಾಚ್ಮೆನ್ ಶೆಡ್ದು. ಅದ್ರ ಮುಂದೆಗಡೆ ಗೇಟ್ ಇದೆ ನೋಡಿ. ಇದು ಬಂದು ನಿಂಬೆ ಗಿಡ. ಸೆಂಟ್ರಲ್ಲಿ ಬಂದು ಶಾಮಂತಿಗೆ ಗಿಡ ಇಟ್ಟಿದ್ದಾರೆ ನೋಡಿ. ನಿಂಬೆ ಗಿಡ ಫಸಲು ಬಿಡ್ತಕ್ಕಂಥ ಗಿಡಗಳೆಲ್ಲ. ಫಸ್ಟಲ್ಲಿ ತೋರಿಸಿದ ನಾನು. ಆ ಕಡೆ ಲಾಸ್ಟ್ ಬಾರ್ಡ್ರು ಫೆನ್ಸಿಂಗ್ ಹಾಕಿದ್ರಲ್ಲ, ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಇದು ಲಾಸ್ಟ್ ಈ ಕಡೆ ನೋಡಿ. ನಿಂಬೆ ಗಿಡ, ಬರುಬಲ್ಲಿ ತೆಂಗಿನ ಗಿಡಗಳು ಇಟ್ಟಿದ್ದಾರೆ. ತೆಂಗಿನ ಗಿಡ, ಹಲಸಿನ ಮರ ನೋಡಿ. ಇದು ಚೇಪೆ ಗಿಡಗಳು, ಪಾರಮ್ ಗಿಡಗಳು. ಇವೆಲ್ಲ ನಾಟಿ ಗಿಡ ಅಲ್ಲ, ಚೇಪೆ ಗಿಡ. ಫ್ರೀ 5.5 ಎಕರೆಗೆ ಒಂದೇ ಬೋರ್ ಇರೋದು, ಬಟ್ ಫ್ರೀ ಕರೆಂಟ್ ಇದೆ ನೋಡಿ. ಇದು ಹಲಸಿನ ಗಿಡ, ಫಸಲು ಬಿಟ್ಟಿದೆ ಹಲಸು. ಇದೊಂದು ಖಾಲಿ ಬಿಟ್ಕೊಂಡಿದ್ದಾರೆ ತೋಟ ಮಾಡೋದಕ್ಕೆ. ಅಂದರೆ ಇಲ್ಲ, ಚೇಪೆ ಗಿಡ ಹಾಕಿದ್ದಾರೆ ಆ ಕಡೆಗೆ, ಬಟ್ ಈ ಕಡೆ ಖಾಲಿ ಬಿಟ್ಕೊಂಡಿದ್ದಾರೆ. ಕೋಳಿ ಶೆಡ್ ಥರ ಮಾಡಿದ್ದಾರೆ. ಈ ಕಡೆ ಬಂದು ಮುಂದೆ ಕಾರ್ ನಿಂತಿರೋದು ತಾರ್ ರೋಡು. ಈ ಲಾಸ್ಟ್ ಅಂದರೆ ಬಲಗಡೆ ಫೆನ್ಸಿಂಗು ಮುಗಿಯುತ್ತೆ ಲ್ಯಾಂಡು. ಈ ಕಡೆಗೆ ಬಲಗಡೆಗೆ ಇದು ಬಂದು ಪೂರ್ವದ ಮೂಲೆ ಆಯಿತು. ಹಿಂದೆಗಡೆ ಪಶ್ಚಿಮ ನೋಡಿ. ಈ ಫೆನ್ಸಿಂಗು
ಪ್ಲಸ್ ಈ ಕಡೆ ಫೆನ್ಸಿಂಗು, ಈ ಶಾಮಂತ ಗಿಡದ ಪಕ್ಕ ಇದೆಯಲ್ಲ ಈ ಫೆನ್ಸಿಂಗು, ಪ್ಲಸ್ ರೋಡ್ ಮುಂದೆ ಗೇಟು, ಅಂದರೆ ಮುಂದೆ ಗೇಟು, ರೋಡ್ ಅಕ್ಸೆಸ್ ಬಂದು ಅಂದರೆ ಇಷ್ಟು ತೊಗೊಂಡಿದ್ದಾರೆ ಲ್ಯಾಂಡು. ತೊಗೊಂಡು ಫೆನ್ಸ್ ಮಾಡ್ಕೊಂಡಿದ್ದಾರೆ, ಫುಲ್ ಲ್ಯಾಂಡ್ ಸುತ್ತು ಫೆನ್ಸಿಂಗ್ ಇದೆ. ಪ್ಲಸ್ ಅದು ಬಂದು ವಾಚ್ಮೆನ್ ಶೆಡ್ಡು. ಈ ಲ್ಯಾಂಡ್ ಆದಮೇಲೆ ಕೆಳಗಡೆ ಇದೊಂದು ಲ್ಯಾಂಡ್ ಬರುತ್ತೆ, ಪಟ್ಟ ಲ್ಯಾಂಡು, ಹಸು ಮೇಯ್ತಿರೋದು. ಅದ್ರ ಕೆಳಗಡೆ ಕಾಲುವೆ ಇದೆ. ಕಾಲುವೆ ಅಂದರೆ ನೀರು ಹರಿಯೋ ಕಾಲುವೆ ಇದೆ. ಈ ಬ್ರಿಡ್ಜು ಸೇತುವೆನೇ ತಾರ್ ರೋಡು. ಇಂಟ್ರೆಸ್ಟ್ ಇರೋರು ಕಾಲ್ ಮಾಡಿ ಸ್ನೇಹಿತರೆ. ಡಿಸ್ಕ್ರಿಪ್ಷನಲ್ಲಿ ನಂಬರ್ ಹಾಕಿರ್ತೀನಿ, ಪ್ರೈಸ್ ಎಲ್ಲ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡ್ತೀನಿ. ತಾರ್ ರೋಡು. ಈ ಫೆನ್ಸಿಂಗ್ಗೆ ಲ್ಯಾಂಡ್ ಮುಕ್ತಾಯ ಆಗುತ್ತೆ.